ನಾವು ನೆಟ್ಟ ಮರವನ್ನು ಕಡಿದು ಇನ್ನೊಂದು ಕೃಷಿ ಮಾಡಿ ಹ್ಮ್. ಅಂದ್ರೆ ನೋಡಿ ಯಾವಾಗ ಅಡಿಕೆಗೆ 60 ರೂಪಾಯಿ ಬಂತು ಅದನ್ನು ಕಡಿದು ರಬ್ಬರ್ ಇಟ್ಟು ರಬ್ಬರಿಗೆ ಕಡಿಮೆ ಎತ್ತದ್ದು ಅದನ್ನು ಕಡಿದು ಪುನಃ ಅಡಿಕೆ ಇಟ್ಟು ಹಾಗೆ ಆ ತರ ಮಾಡುದು ಮಹಾ ದೊಡ್ಡ ತಪ್ಪು. ನಾವು ನೆಟ್ಟ ಕೃಷಿಯನ್ನು ಮುಂದುವರಿಸಬಹುದು ನಮಗೆ ಒಂದಲ್ಲ ಒಂದು ದಿವಸದಲ್ಲಿ ಖಂಡಿತವಾಗಿಯೂ ಫಲ ಸಿಗುತ್ತೆ. ಗೇರು ಬೀಜವನ್ನು ಗುಡ್ಡಿನ ಹೆಕ್ಕಿ ತಂದು ಅದನ್ನ ಪೀಡಿಸಿ ಆದ ಮೇಲೆ ನೀರಲ್ಲಿ ತೊಳೆದು ತಂದು ಇಲ್ಲಿ ಹಾಕಿ ಬಿಡುವಂತದ್ದು. ಈಗ ಜಾಸ್ತಿ ಬಿಸಿಲು ಅಂತ ಬೇಡ. ಈಗ ಮೇಲೆ ಶೀಟ್ ಬಿಸಿಗೆ ಇದು ಡ್ರೈ ಆಗ್ತದೆ. ಇದನ್ನು ಇಲ್ಲಿಂದ ಸೇಲ್ ಮಾಡೋದೇನು. ಇದು ಚೆನ್ನಾಗಿ ತುಳಿದಾಗ ನೋಡಿ ಇದರಲ್ಲಿ ರಸ ಬರ್ತದೆ. ನೋಡಿ ಚೆನ್ನಾಗಿ ತುಳಿದಾಗ ರಸ ಬಂದಾಗ ನೋಡಿ ಈಗ 2 ಮುಟ್ಟಿ ಹಾಕಿದ್ದೀನಿ. ನಮ್ಮ ಮನೆ ಬೆಳಕೆ ಬೇಕಾದಷ್ಟು ಗ್ಯಾಸ್ ಇದರಲ್ಲಿ ಬರುತ್ತದೆ. ಮಕ್ಕಳು ನೋಡಿ ಇವರಿಗೆ ಕೇಳಿದ ಬೇಸಿಗೆಯಲ್ಲಿ ಬೇರೆ ಎಲ್ಲೆಲ್ಲಿ ಹೋಗ್ಲಿಕ್ಕಿದೆ ಅಂತ, ಅದಕ್ಕೆ ಅವ್ರು ಹೇಳಿದ್ರು ಬೀಜ ಹೆಕ್ಲಿಕ್ಕೆ ಉಂಟು ಅಂತ ಹೇಳಿ. ರೈತರು ಸಣ್ಣದ್ರಲ್ಲೇ ಒಂದು ಮೈಂಡ್ ಸೆಟ್ ಅನ್ನು ಸೆಟ್ ಮಾಡ್ತಿದ್ರಲ್ಲ ಸರ್ ಹೌದೌದು. ಮಕ್ಕಳಿಗೆ ಅವರಿಗೆ ಅಂದ್ರೆ ಕೃಷಿಯ ಬಗ್ಗೆ ಗೊತ್ತಿರ್ಬೇಕು ಅವರಿಗೆ ಅಲ್ಲ. ಇದನ್ನು ಬೆಲೆ ಬಿಟ್ಟು ಬೀನ್ಸ್ ಅಂತಾರೆ. ಇದನ್ನು ನಟ್ಟಿದ್ದೇನೆ ನೋಡಿ. ಇದು ಕೂಡ ನೋಡಿ ಇದು ಅಡಿಯಲ್ಲಿ ಕೂಡ ಈಗ ಕೂಡ ಮಣ್ಣು ಸ್ವಲ್ಪ ಸ್ವಲ್ಪ ನಂಡು ಕಸೆ ಅಂತ ಹೇಳ್ತಾರೆ ನೋಡಿ, ಅದು ಕೂಡ ಇರ್ತದೆ ಇಲ್ಲಿ. ಇವರ ವಿಶೇಷತೆ ಏನಂದ್ರೆ ಇವರ ಮನೆಯವರೇ ನೋಡ್ಕೊಳ್ಳೋದು ಎಲ್ಲ ಕೃಷಿಯನ್ನು, ಲೇಬರ್ ಇಲ್ಲ, ಕಂಪ್ಲೀಟ್ ಆಗಿ. ಇನ್ನೊಂದು ಉದಾಹರಣೆ ಹಾಗೆ ಮುಂದುವರಿಸ್ತಾ ಈ ಗೇರು ಕೃಷಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಬಂಟ್ವಾಳ ತಾಲೂಕಿನ ವೀರಕಂಬದ ಕಡಂಬಿಲದ ಹತ್ರ ಇದ್ದೇನೆ. ಶಂಕರನಾರಾಯಣ ಭಟ್ರು ಅನ್ನೋಂಥ ಒಬ್ರು ವಿಶೇಷ ಕೃಷಿಕರ ಮನೆಯಲ್ಲಿದೆ. ನಿಮಗೆ ಎದುರುಗಡೆ ಕಾಣ್ತಾ ಇರುವಂಥದ್ದು ನೀವು ಕ್ಯಾಶು, ಕಾಜು, ಬೇರೆ ಬೇರೆ ಹೆಸರಿಂದ ಗೇರು ಬೀಜ ಅನ್ನೋಂಥ ಹೆಸರಿಂದೆಲ್ಲ ನೀವು ಕರಿತೀರಿ. ಅದರ ಸಣ್ಣದಾಗಿರುವಂಥ ಬೀಜಗಳಿದೆಲ್ಲ ಇದನ್ನು ಬೆಳೆದು ತುಂಬ ದೊಡ್ಡದಾಗತ್ತೆ. ಆ ರೀತಿಯ ಒಂದು ಗೇರು ಬೀಜದ ತೋಟದಲ್ಲಿದ್ದೇನೆ. ಸಹಜವಾಗಿ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲೆಲ್ಲ ತುಂಬ ದೊಡ್ಡ ಪ್ರಮಾಣದಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಗೇರು ಬೀಜನೇ ಆಶ್ರಯ ಮಾಡ್ತಿದ್ದದ್ದು. ಯಾಕೆಂತ ಹೇಳಿದ್ರೆ ಗುಡ್ಡದ ಮೇಲೆ ಬೋರ್ವೆಲ್ ತೆಗೆದು ನೀರು ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸಹಜವಾಗಿ ಯಾವುದೇ ಗೊಬ್ಬರಗಳಿಲ್ಲದೆ ಬೆಳೆಯುವಂಥ ಒಂದೇ ಒಂದು ಬೆಳೆ ಯಾವುದಿದ್ರೆ ಗೇರು ಬೀಜ. ಎಷ್ಟೋ ಜನರ ಬಾಲ್ಯದಲ್ಲಿ, ಕಷ್ಟದಲ್ಲಿ, ಬೇರೆ ಬೇರೆ ಸಮಸ್ಯೆಗಳ ಸಂದರ್ಭದಲ್ಲೂ ಕೂಡ ಗೇರು ಬೀಜವನ್ನು ಆಶ್ರಯ ಮಾಡಿ ಬದುಕಿರುವಂತಹ, ಎಜುಕೇಷನ್ ಮಾಡಿರುವಂಥ ಉದಾಹರಣೆಗಳು ಸಾವಿರಾರು ನಮ್ಮ ಜಿಲ್ಲೆಯಲ್ಲಿ ಸಿಗತ್ತೆ. ಆದರೆ ಇವತ್ತು ಇದು ತುಂಬ ತಾತ್ಸಾರ ಆಗುವಂಥ ಬೆಳೆ. ಅಂದರೆ ಅದನ್ನು ಬಿಟ್ಟು ಬೇರೆ ಬೇರೆ ಬೆಳೆಗಳ ಹಿಂದೆ, ವಾಣಿಜ್ಯ ಕ್ರಾಪ್ಗಳ ಹಿಂದೆ ಎಲ್ಲ ಓಡಿದ ಕಾರಣಕ್ಕೋಸ್ಕರ ಇದು ತುಂಬ ಕಡಿಮೆ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ಆದರೆ ಅದಕ್ಕೆಲ್ಲ ವಿರುದ್ಧವಾಗಿ ಶಂಕರನಾರಾಯಣ ಭಟ್ರು ಅವರ ತೋಟದಲ್ಲಿ ಈ ಬೆಳೆಯನ್ನು ವೈಜ್ಞಾನಿಕವಾಗಿ ಬೆಳೆದು ಹೇಗೆ ಲಾಭ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಲಾಭ ಮಾಡುವಂಥದ್ದು ಮಾತ್ರ ಅಲ್ಲ, ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಕ್ಯಾಶು ಅಥವಾ ಗೇರು ಬೀಜ ಇಂಡಸ್ಟ್ರಿಯವರು ನಮ್ಮ ರಾಜ್ಯದ ಘನವೆತ್ತ ಸ್ಪೀಕರ್ ಮುಖಾಂತರ ಸನ್ಮಾನವನ್ನು ಕೂಡ ಮಾಡಿದರು ಉಳ್ಳಾಲದಲ್ಲಿ. ಅಂಥ ಒಬ್ಬರು ವಿಶೇಷ ಕೃಷಿಕರ ಗೇರು ಬೀಜದ ತೋಟದಲ್ಲಿದ್ದೇನೆ. ಶಂಕರನಾರಾಯಣ ಭಟ್ರೆ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಅಂದ್ರೆ 2012 ಇಸವಿಯಲ್ಲಿ ಅಡಿಕೆ ತುಂಬಾ ರೇಟ್ ಡೌನ್ ಬಂತು. ಬಂದಾಗ ಏನ್ ಮಾಡೋದು ಯೋಚನೆ ಮಾಡುವಾಗ ಈ ಗುಡ್ಡದಲ್ಲಿ ತೋಟ ಇಡ್ಲಿಕ್ಕೆ ಆವಾಗ ಸ್ವಲ್ಪ ಆರ್ಥಿಕ ಸಮಸ್ಯೆ, ಆಮೇಲೆ ನೀರು ಇಲ್ಲಿ ಬರ್ಬೇಕಲ್ಲ, ತುಂಬಾ ಹೈ ಉಂಟು ಇಲ್ಲಿ. ಇಲ್ಲಿ ನೀರಿಗೆ ಪಾಯಿಂಟ್ ಇಲ್ಲ. ಅಂದ್ರೆ ಗೇರು ಕೃಷಿ ಮಾಡೋಣ ಅಂದ್ರೆ ಹೊರಟ್ವಿ. ಆವಾಗ ಏನು ಕಾಡೆಲ್ಲ ಕಡಿದು ಇದನ್ನೆಲ್ಲ ಫುಲ್ ಕಸ ಎಲ್ಲ ತೆಗೆದು ಒಂದು ಸೂಟವನ್ನು ಇಟ್ಟು ಜಾಗ ಕ್ಲೀನ್ ಮಾಡಿದ್ವಿ. ಆವಾಗ ಏನ್ ಮಾಡಂತ ಹೇಳಿದಾಗ ನಮ್ಮ ಸ್ನೇಹಿತರೊಬ್ರು ಇಲ್ಲಿಗೆ ಭಾಸ್ಕರ ಒಳ್ಳೇದಂತ ಹೇಳಿದ್ರು ಈ ತಾಲೂಕಿಗೆ. ಹಾಗೆ ನಾನು ಪುತ್ತೂರು DCR ಅಲ್ಲಿಗೆ ಮೊಟ್ಟೆ ತರಕ ಅವರ ವಿಚಾರಿಸಿದಾಗ ಅವರು 1 ವರ್ಷ ಮೊದಲೇ ಬುಕಿಂಗ್ ಮಾಡಕ್ ಹೇಳಿದ್ರು. ಹಾಗೆ ಅಲ್ಲಿ ಹೋಗಿ ಅಲ್ಲಿ ಗಿಡಕ್ಕೆ ಬುಕಿಂಗ್ ಮಾಡಿದೆ. ಅಂದ್ರೆ ಭಾಸ್ಕರ ಅನ್ನೋದು ತಳಿ ಇದು ಭಾಸ್ಕರ ತಳಿ. ಅಂದ್ರೆ ತುಂಬಾ ತಳಿ ಇದೆ. ಅಂದ್ರೆ ನಮ್ಮ ಏರಿಯಾಕ್ಕೆ ಭಾಸ್ಕರ ತಳಿ ಬೆಸ್ಟ್. ಆಮೇಲೆ ಪ್ರಿಯಾಂಕ ಉಂಟು, ಮತ್ತೆ ಉಳ್ಳಾಲ ಉಂಟು, ಅದೆಲ್ಲ ಈ ಏರಿಯಾಕ್ಕೆ ಆಗಲ್ಲ. ಇದು ಅಂದ್ರೆ ಗಾತ್ರದಲ್ಲಿ ದೊಡ್ಡದು, ಅದು ಒಳ್ಳೆ ಬಿಳಿ ಬರ್ತದೆ, ಆಮೇಲೆ ಚೆನ್ನಾಗಿ ಬರ್ತದೆ ಈ ಏರಿಯಾದಲ್ಲಿ. ಅಂದ್ರೆ ಇದಕ್ಕೆ ಮುಖ್ಯವಾಗಿ ಬೇಕಾದ ಬಿಸಿಲು. ನಿಮಗೆ 40 ಡಿಗ್ರಿ ತನಕ ಹತ್ಕೊಳ್ತದೆ ಇದು. ನಿಮಗೆ ಮರ ಇದ್ರೆ ಇದು ಆಗಲ್ಲ. ಸುತ್ತಮುತ್ತಲು ಮೋಡ ಇದ್ರೆ, ಇದು ಬಲ್ಲೆ ಇದ್ರೆ ಆಗುದಿಲ್ಲ. ಕ್ಲೀನ್ ಬೇಕು, ಒಳ್ಳೆ ಬಿಸಿ ಬೀಳುವಂತ ಜಾಗದಲ್ಲಿ ಬೀಜಕ್ಕೆ ನಿಮ್ಗೆ ಯಾವುದೇ ತೊಂದರೆ ಇಲ್ಲ. ಹಾಗೆ ನಾವು ಅದೆಲ್ಲ ತಟ್ಟೆಲ್ಲ ಮಾಡಿ ಇದನ್ನ 120 ಗಿಡವನ್ನು ನೆಟ್ಟೆ. ನೆಟ್ಟ ಮೇಲೆ ಅದಕ್ಕೆ ಆವಾಗ ನೆಡುವಾಗ ಕುರಿ ಗೊಬ್ಬರ ಮತ್ತೆ ಸಗಣಿ, ನಮ್ಮಲ್ಲಿ ಗೊಬ್ಬರ ಸ್ಲರಿ ಇತ್ತು, ಅದನ್ನು ಹೊಯ್ದು ನೆಟ್ವಿ. 1 ವರ್ಷದಲ್ಲಿ 3 ವರ್ಷದ ಈಲ್ಡ್ ಬಂತು. ಇದು ಬಂತು, ಬೆಳವಣಿಗೆ ಬಂತು 3 ವರ್ಷದ್ದು. ನನಗೆ ಪ್ರಥಮ ವರ್ಷದಲ್ಲಿ 40 kg ಗೇರು ಬೀಜ ಸಿಕ್ತಿದ್ರಲ್ಲಿ. ಆವಾಗ ಗಿಡ ಎಲ್ಲ ಮಾಲಿಗೆ ಶುರುವಾಯಿತು. ಆ ಸಂದರ್ಭದಲ್ಲಿ ಗೂಟೆ ಹಾಕಿ ಅದಕ್ಕೆ ಒಂದೊಂದು ಕೋಲ್ನಷ್ಟು ಮಣ್ಣನ್ನು ದೂಪೆ ಮಾಡಿದ್ವಿ. ಅನಂತರ
ವರ್ಷಕ್ಕೆ ಅಲ್ಲಿ ಬೇರೆ ಕೆಲಸ ಇಲ್ಲ. ಅಂದ್ರೆ ಡಿಸೆಂಬರ್ ನಲ್ಲಿ ಪ್ರಥಮ ವರ್ಷದಲ್ಲಿ ಅದಕ್ಕೆ ಈ ಸುತ್ತಮುತ್ತಲ ಸೊಪ್ಪನ್ನೆಲ್ಲ ಬುಡಕ್ಕೆ ತಂಪಿಗೆ ಬೇಕಾಗಿ ಹಾಕಿದ್ವಿ. ಮತ್ತೆ ನಮ್ಮ ಪುಣ್ಯಕ್ಕೆ ಏನು ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಗಿಡಕ್ಕೆ ತುಂಬಾ ಶಕ್ತಿ ಸಿಗ್ತಾವ. ನಿಮಗೆ ಒಂದೇ ವರ್ಷದಲ್ಲಿ 3 ವರ್ಷದ ಬೆಳವಣಿಗೆ ಬಂತಿತ್ತು ಗಿಡ. 2ನೇ ವರ್ಷಕ್ಕೆ ಆಗುವಾಗ 3 ಕ್ವಿಂಟಲ್ ಆಯ್ತು. 4ನೇ ವರ್ಷಕ್ಕೆ ಆಗುವಾಗ 10 ಕ್ವಿಂಟಲ್ ತನಕ ಬಂತು. ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಅಡಿಕೆಗೆ ಎಷ್ಟು ಅಂತರ ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿಗೆ ಕೇಳಿದ್ರೆ ಇವತ್ತು ಗೊತ್ತಿರ್ತದೆ. ಯಾಕಂದ್ರೆ ಅಷ್ಟು ಚರ್ಚೆ ಇದೆ ಅಡಿಕೆ ವಿಷಯ. ಅಂತದ್ರಲ್ಲಿ ಈಗ ಗೇರು ಬೀಜವನ್ನು ಹಾಕಿದ್ರಿ, ಇದಕ್ಕೆ ಅಂತರ ಎಷ್ಟಿದೆ? ಅಂತರ ಅಂದ್ರೆ ಗೌರ್ಮೆಂಟ್ ಸಬ್ಸಿಡಿ ಕೊಡ್ತಾರೆ. ಒಂದು ಗಿಡಕ್ಕೆ ಆವಾಗ 60 ರೂಪಾಯಿ ಕೊಡ್ತಾ ಇದ್ರು. ಅಂದ್ರೆ 3 ವರ್ಷ ಅದನ್ನ ಡಿವೈಡ್ ಮಾಡಿ ಕೊಡ್ತಾರೆ. ಅವರ ಲೆಕ್ಕದಲ್ಲಿ 24 ಫೀಟಿಗೆ ಒಂದು. ಆಮೇಲೆ ಈ ಗಟ್ಟಿ ಬರ್ತದೆ, ಗಟ್ಟಿ ಮಣ್ಣು ಬರ್ತದೆ, ಅದಕ್ಕೆ ಆಗುವಾಗ ಸ್ವಲ್ಪ ಹತ್ತಿರ ಮಾಡ್ಬೋದು. ಅಂದ್ರೆ ನಾನು ಇದನ್ನ 24 ಫೀಟಿಗೆ ಒಂದರಂತೆ ಸಸ್ಯನ ಇಟ್ಟಿದ್ದೇನೆ. ಆಮೇಲೆ ಇದಕ್ಕೆ ಗೊಬ್ಬರ ಅಂದ್ರೆ ನೆಡುವಾಗ ಸ್ವಲ್ಪ ಕುರಿ ಗೊಬ್ಬರ, ಆಮೇಲೆ ಮತ್ತೆ ವರ್ಷಕ್ಕೆ 2 ಸಲ ನಮ್ಮಲ್ಲಿ ಗೊಬ್ಬರ ಗ್ಯಾಸ್ ಸರಿ ಇತ್ತು, ಅದನ್ನ ಹಾಕಿದೆ. ಆಮೇಲೆ 1 ವರ್ಷ ಆಗುವಾಗೆ ಅದು 3 ವರ್ಷದ ಇದು ಬಂತು, ಬೆಳವಣಿಗೆ ಬಂತು. ಹಾಗದು ಬೀಳ್ತದೆ ಅಂತ ಹೇಳ್ಕೊಂಡು ಅದಕ್ಕೆ ಒಂದೊಂದು ಕೋಲಿನಷ್ಟು ಮಣ್ಣನ್ನು ಹಾಕಿದ್ವಿ. ಆಮೇಲೆ ವರ್ಷಕ್ಕೆ ಒಮ್ಮೆ ಬಲ್ಲೆ ತೆಗೆಯುವುದು. ಮಳೆಗಾಲದಲ್ಲಿ 2 ಗೋಣಿ ಯೂರಿಯಾ, 2 ಗೋಣಿ ರಾಕ್, 20 kg ಪೊಟ್ಯಾಷಿಯಂ ಮಿಕ್ಸ್ ಮಾಡಿ ಅದನ್ನ 2 kg ಹಾಕುವಂತದ್ದು ಎಲ್ಲರ ಬುಡಕ್ಕೆ. ಬುಡದಿಂದ 1-2 ಕೋಲು ಬಿಟ್ಟು, ಅಂದ್ರೆ ಅದನ್ನು ಇಡೀ ಹರಗಿದಾಗ ಹಾಕುದು. ಮತ್ತೆ ಅದರ ಕಳೆಗೆ ಇಳಿದವಾದ್ಮೇಲೆ ಅಲ್ಲೇ ಬಿಡುದು. ಅಂದ್ರೆ ಮಣ್ಣಿನ ತೇವಾಂಶ ಉಳಿತದೆ. ಅದೇ ಗೊಬ್ಬರ ತುಂಬಾ ಗೊಬ್ಬರ. ಅದನ್ನು ತೆಗೆದ್ರೆ ಅದು ಬೇರೆಲ್ಲ ಸಾಯ್ತದೆ, ಹಾಗಾಗಿ ಚೆನ್ನಾಗಿ ಬರಲ್ಲ ಗಿಡ. ಕರೆಕ್ಟ್. ಒಂದು ಮರಕ್ಕೆ ಎವರೇಜಿಗೆ ಒಂದು ವರ್ಷಕ್ಕೆ ಎಷ್ಟು ಇದಾಗ್ತದೆ ಗೇರು ಬೀಜ? ಒಂದು ಮರದಲ್ಲಿ ಸಾಧಾರಣ ನನಗೆ ಹೆಚ್ಚಿನ 99% ಮರದಲ್ಲಿ 12 kg ಬಂದಿದೆ. 12 kg ಬಂದಿದೆ. ಅದರ ಅರ್ಥ ನಿಮ್ಗೆ ಅದಕ್ಕೆ ಗೊಬ್ಬರ ನೀವು ಹಾಕ್ತಿರಲ್ಲ, ಅದಕ್ಕೆ ಖರ್ಚು ಎಷ್ಟು ಬೀಳ್ತದೆ? ಅದಕ್ಕೆ ಖರ್ಚು ಅಂದ್ರೆ ಯೂರಿಯಾಗೆ ತುಂಬಾ ಕಡಿಮೆ ಅಲ್ಲ, ಒಟ್ಟು ಸೇರಿ ಅಲ್ಲ 2 kgಗೆ 2 kgಗೆ ಎಷ್ಟು ಅಂದ್ರೆ ಒಂದು 15 ರೂಪಾಯಿ ಬೀಳ್ಬೋದು. 15 ರೂಪಾಯಿ, ಒಂದು 25 ರೂಪಾಯಿ ಅಂದ್ಕೊಳ್ಳಿ ಅಷ್ಟೇ ಅಲ್ವಾ? ಒಂದು ಮರಕ್ಕೆ 25 ರೂಪಾಯಿ, 12 kg ಅದರಲ್ಲಿ ಫಸಲು ಬರ್ತದೆ. 1 kgಗೆ ಎಷ್ಟಿರ್ತದೆ ಈಗ ಎವರೇಜ್ ರೇಟ್? ಎವರೇಜ್ಗೆ ಅಂದ್ರೆ ಆವಾಗ ನಾನು ಇಟ್ಟ ಸಮಯದಲ್ಲಿ 135 40 ತನಕ ಇತ್ತು. ಆಮೇಲೆ ಸ್ವಲ್ಪ ಈ ಕೊರೋನಾ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಯ್ತು. 60 ರೂಪಾಯಿ 30 ರೂಪಾಯಿಗೆ ಮಾರಿದ್ದು ಉಂಟು. ಆಮೇಲೆ ಇದರ ಸಮಸ್ಯೆ, ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಮಳೆ ಬಂದ್ರೆ ರೇಟ್ ಕಡಿಮೆ ಆಗುತ್ತೆ. ಒಂದು ಮಳೆಗೆ 5 ರೂಪಾಯಿ ಆಗ್ತದೆ. ಈಗ ಎಷ್ಟಿದೆ ರೇಟ್? ಈಗ 150 ಇದೆ. 150 ಇದೆ. 150 ಅಂತ ಹೇಳಿದ್ರೆ 12 ಅಂತ ಹೇಳಿದ್ರೆ ಸುಮಾರು 1800 ರೂಪಾಯಿ. ಅಂದ್ರೆ ನೀವು 25 ರೂಪಾಯಿ ಖರ್ಚು ಮಾಡುವಂತ. ನೀರಿಲ್ಲ ಇದಕ್ಕೆ, ಹಿಂದೆ ನೀರಿಂದ ಯಾವ ಖರ್ಚು ಇಲ್ಲ ಅಲ್ಲ. ಆ ಸ್ಪ್ರೇ ಈ ಸ್ಪ್ರೇ ಯಾವ್ದು ಇಲ್ಲ, ಏನಿಲ್ಲ. ಅಂದ್ರೆ ಅತಿ ಸುಲಭದ, ನನ್ನ ಮಟ್ಟಿಗೆ ಹೇಳ್ತಿದ್ರೆ ಅತಿ ಸುಲಭದ, ಅತ್ಯಂತ ಬೇಗ ಸಿಗುವಂತ ಬೆಳೆ. ಮತ್ತೆ ಅದು ರೋಗ ಬಂದು ಇದು ರೋಗ ಬಂದು ಅಲ್ಲಿ ಚುಕ್ಕೆ ಬಂದು ಇಲ್ಲಿ ಚುಕ್ಕೆ ಬಂದು ಏನ್ ಸಲ ಕೆಡ್ಸ್ಕೊಳ್ಳಿಕ್ಕೆ ಯಾವ ರೋಗದ ಪ್ರಶ್ನೆನೇ ಇಲ್ಲ. ಗಾಳಿ ಮಳೆಗೆ ಆದ್ರೆ ಮರ ಚೆನ್ನಾಗಿ ಬೆಳೆದ್ರೆ ಗಾಳಿ ಮಳೆಗೆ ಬೀಳುದು ಬಿಟ್ರೆ ಬೇರೆ ಯಾವ ಸಮಸ್ಯೆ ಇಲ್ಲ. ಅನ್ನೋದು ಗಾಳಿ ಮಳೆಗೆ ಒಂದು 10-20 ಮರ ಹೋದ್ ಬಿಟ್ರೆ ಮತ್ತೆ ಕಾಂಡ ಕುಳ ರೋಗ ಉಂಟು, ಅದು ಯಾವ್ದು ಇಷ್ಟವರೆಗೆ ನನಗೆ ಬಂದಿಲ್ಲ. ಈಗ ಈ ನೋಡಿ, ಇದೊಂದು ಕಾಯಿ ಇರುವಂತದ್ದು, ಅಂದ್ರೆ ಇದಕ್ಕೊಂದು 1 ತಿಂಗಳಾಗಿರ್ಬೋದು. ಅದಾದ್ಮೇಲೆ ಸ್ವಲ್ಪ ಬೆಳೀತಾ ಹಣ್ಣಾಗ್ತದೆ. ಈಗ ಕೊಯ್ಲು ಮಾಡ್ಬೇಕಾದ್ರೆ ನೀವು, ನಾನು ಗಮನಿಸಿದ ಪ್ರಕಾರ ನೀವು ಬಿದ್ದದ್ದನ್ನು ಕೊಯ್ತೀರಿ. ಈಗ ಇದನ್ನು ನೀವು ಕೈಯಲ್ಲಿ ಕೊಯ್ಬಹುದು. ಅಂದ್ರೆ ನೀವೀಗ ಕೈಯಲ್ಲಿ ಕೊಯ್ಬಹುದು, ಗೇರು ಬೀಜದ ಕ್ರಮ. ನೀವೀಗ ಕೈಯಲ್ಲಿ ಇದನ್ನು ಕೊಯ್ಬಹುದು, ಆದ್ರೆ ನೀವು ಬಿದ್ದದ್ದನ್ನೇ ಕೊಯ್ತಿದ್ದೀರಿ. ಇದು ಯಾಕೆ? ಕೈಯಲ್ಲಿ ಕೊಯ್ದ್ರೆ ಸುಲಭ ಅಲ್ಲ, ನಾಳೆ ಬೀಳುವುದನ್ನು ಇವತ್ತೇ ಕೊಯ್ದು ಬಿಟ್ರೆ ಸುಲಭ ಅಲ್ಲ. ಇಲ್ಲ, ಕೊಯ್ಯುವ ಅಂದ್ರೆ ನೀವು ಕೊಯ್ಲಿಕ್ಕೆ ಹೊರಟ್ರೆ ದಿವಸದಲ್ಲಿ 2 ಬಾರಿ ಕೊಯ್ದು ಸಾಧ್ಯ ಇಲ್ಲ. ಇದಾಗ್ತದೆ. ಇದ್ರೆ ಅದ್ರಷ್ಟೇ ಬೀಳ್ಬೇಕದು. ಅದಂದ್ರೆ ಬೆಳೆತು ಅದು ತೂಕ ಜಾಸ್ತಿ, ವೇಟ್ ಜಾಸ್ತಿ ಬರ್ತದೆ. ಆಮೇಲೆ ಒಂದು ಗೊಂಚಲಿನಲ್ಲಿ ಒಂದು ಹಣ್ಣು 4-5 ಹಸಿ ಇರ್ತದೆ, ಇದು ತೆಗೆದು ಅದಕ್ಕೆ ಪೆಟ್ಟಾಗ್ತದೆ. ಅಂದ್ರೆ ಬಿದ್ದದಕ್ಕೆ ವೇಟ್ ಹೆಚ್ಚು ಅಲ್ವಾ? ಹೌದು. ಹಾಗಾಗಿ ಇದನ್ನ ಕುಯ್ದ್ರೆ ನಮಗೆ ಇಡೀ ದಿವಸದಲ್ಲಿ 4 ಮರ ಕೊಯ್ದು ಸಾಧ್ಯ ಇಲ್ಲ. ಬಿದ್ದದ್ದಾದ್ರೆ ಒಮ್ಮೆ ಇಡೀ ಎಲ್ಲ ರೌಂಡ್ ಮಾಡಬಹುದು. ಹಾಗಾಗಿ ಇದನ್ನ ಕೊಯ್ಯುವ ಪ್ರಶ್ನೆ ಇಲ್ಲ. ಅಲ್ಲ, ಪ್ರತಿನಿತ್ಯ ಹೇಗ್ತಾ ಇರ್ತೀರಿ? ಪ್ರತಿನಿತ್ಯ ಅಲ್ಲ. ಇದಕ್ಕೆ ಲೇಬರ್ ಎಲ್ಲ ಮಾಡಿದಿರಾ? ಇಲ್ಲ, ಲೇಬರ್ ಪ್ರಶ್ನೆನೇ ಇಲ್ಲ ಇದಕ್ಕೆ. ಯಾಕೆ? ಇದಕ್ಕೆ ಲೇಬರ್ ಕೊಟ್ರೆ ಈ ಏನು ಕೃಷಿಯಲ್ಲಿ ಅಂದ್ರೆ ಖರ್ಚಿ ಅಂದ್ರೆ ಲೇಬರ್ ಮಾಡಿದ್ರೆ ಜಾಸ್ತಿ ಖರ್ಚಾಗುತ್ತೆ. ನಾವೇ ಮಾಡಿದ್ರೆ ಇದರಲ್ಲಿ ರೇಟ್ ಸ್ವಲ್ಪ ಕಡಿಮೆ ಇದ್ದ ಕಾರಣ ಅದು ನಮ್ಗೆ ಅದರಲ್ಲಿ ಲಾಭದಾಯಕ ಅಲ್ಲ. ನಾವು ಮನೆಯವರೇ ಸೇರಿ ಮಾಡಿದ್ರೆ, ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಮಾತ್ರ ಲಾಭದಾಯಕ ಜಾಸ್ತಿ. ಎಲ್ಲರೂ ಸೇರಿ ಮಾಡಿ. ನೀವು ಯಾರೆಲ್ಲ ಕೆಲಸ ಮಾಡ್ತೀರಿ ಇದರಲ್ಲಿ? ನಾನು, ನನ್ನ ತಮ್ಮ, ಮತ್ತೆ ನನ್ನ ತಾಯಿ, ನನ್ನ ಮಿಸ್ಸೆಸ್, ಮಕ್ಕಳು. ಇವರು ಸ್ವಲ್ಪ ಹೆಕ್ಕಕ್ಕೆ ಬರ್ತಾರೆ. ಆಮೇಲೆ ಅದನ್ನ ಪಿಣಿಸ್ಬೇಕಲ್ಲ, ಅದು ದೊಡ್ಡ ಕೆಲಸ. ಹೆಕ್ಕುವುದು ದೊಡ್ಡ ಕೆಲಸ ಅಲ್ಲ, ಅದನ್ನ ಸಂಜೆ ಆದ್ಮೇಲೆ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಬೇಕಲ್ಲ, ಅದು ದೊಡ್ಡ ಸಮಸ್ಯೆ. ಹಾಗಾಗಿ ನಾವು ಎಲ್ಲ ಈಗ ಯಾವುದೇ ಕೆಲಸ ಆದ್ರೂ ಅಷ್ಟೇನೆ ಎಲ್ಲರೂ ಸೇರಿ ಮಾಡಿದಾಗ ಸ್ವಲ್ಪ ಬೇಗ ಆಗುತ್ತೆ.
ಮತ್ತೆ ಖುಷಿ ಆಗುತ್ತೆ ಮನಸ್ಸಿಗೆ. ಅಲ್ಲ. ಈ ಗೇರು ಕೃಷಿಯಲ್ಲಿ ಇರುವ ಖುಷಿ ನಿಮ್ಗೆ ಬೇರೆ ಯಾವ್ದ್ರಲ್ಲಿ ಸಿಗಲ್ಲ ಅಂತ ನನ್ನ ಭಾವನೆ. ನನ್ನ ಚಿಕ್ಕ ಮಗಳು ಸುರಕ್ಷಾ ಅಂತೇಳಿ, ಅವಳು ಕೂಡ ಈ ಶಾಲೆಯ ಬಿಟ್ಟ ಸಮಯದಲ್ಲಿ, ನನ್ನ ದೊಡ್ಡ ಮಗಳು ಅಷ್ಟೇ, ಅವಳು ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಕಾರ್ಕಳದ ನಿಟ್ಟೆಯಲ್ಲಿ. ಅವಳು ಇಲ್ಲಿ ಇರುವಾಗ ದಿನ ಹೆಕ್ಕಲಿಗೆ ಬರ್ತಾ ಇದ್ಲು. ಅವಳಿಗೆ ಮಕ್ಕಳಿಗೆ ಒಂದು ಖುಷಿ, ಬೀಜ ಹೆಕ್ಕುದಂದ್ರೆ ನಮ್ಮ ಜೊತೆಯಲ್ಲಿ ಸೇರಿ ಹೆಕ್ಕುದಂದ್ರೆ ಅವಳಿಗೆ ತುಂಬಾ ಇಷ್ಟ. ಅಲ್ಲ, ರಜೆಯಲ್ಲಿ ಮಕ್ಕಳು ನೋಡಿ ಇವರಿಗೆ ಕೇಳಿದೆ ನಾನು, ಬೇಸಿಗೆಯಲ್ಲಿ ಬೇರೆ ಎಲ್ಲೆಲ್ಲಿ ಹೋಗ್ಲಿಕ್ಕಿದೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಬೀಜ ಹೆಕ್ಲಿಕ್ಕೆ ಉಂಟು ಅಂತ ಹೇಳಿ. ಅಂದ್ರೆ ರೈತರು ಸಣ್ಣದ್ರಲ್ಲೇ ಒಂದು ಮೈಂಡ್ ಸೆಟ್ ಅನ್ನು ಸೆಟ್ ಮಾಡ್ತಿದ್ರಲ್ಲ ಸರ್ ಹೌದೌದು. ಮಕ್ಕಳಿಗೆ ಅವರಿಗೆ ಅಂದ್ರೆ ಅದರ ಕೃಷಿಯ ಬಗ್ಗೆ ಗೊತ್ತಿರ್ಬೇಕು ಅವರಿಗೆ ಅಲ್ಲ. ಕರೆಕ್ಟ್. ಅದಕ್ಕೋಸ್ಕರವಾಗಿ ಅವರಿಗೆ ಖಾಲಿ ಟಿವಿ ನೋಡುದು, ಮೊಬೈಲ್ ನೋಡುದು ಇಂಥ ಟೈಮಲ್ಲಿ ವೇಸ್ಟ್ ಮಾಡಬಾರ್ದು, ನಮ್ ಜೊತೆ ಬಾ ಅಂತ ಹೇಳ್ಕೊಂಡು ಹಾಗೆ ಅದನ್ನ ಅವರು ಕೂಡ ನಮ್ಮ ಜೊತೆಲಿ ಕೆಲಸ ಮಾಡ್ತಾರೆ. ಏನ್ ಹೆಸರು ಅವಳದು? ಅವಳು ಸುರಕ್ಷಾ ಅಂತ ಹೇಳಿ. ಎಷ್ಟನೇ ಕ್ಲಾಸ್? ಅವಳು 6th ಸ್ಟ್ಯಾಂಡರ್ಡ್. 6th. ಈಗ ಈ ಗೇರು ಕೃಷಿಗೆ ಅಂದ್ರೆ ಮೇಲೆ ಸಿಕ್ಕಾಪಟ್ಟೆ ಬಿಸಿಲಿರ್ತದೆ, ಅದು ಅದಕ್ಕೆ ತುಂಬಾ ಉಪಕಾರ. ಆದ್ರೆ ಬುಡದಲ್ಲಿ ಕೂಡ ಅಷ್ಟೇ ಅದಕ್ಕೆ ಮುಚ್ಚಿ ಇದ್ದರೆ ಭಾರಿ ಒಳ್ಳೇದು. ನಾನು ಈಗ ಈ ರಬ್ಬರಿಗೆ ಕಳೆನಾಶಕ ಅಂತ ಬರ್ತದೆ ನೋಡಿ, ಇದನ್ನು ವೆಲವಿಟಿ ಬೀನ್ಸ್ ಅಂತಾರೆ, ಇದನ್ನ ನಟ್ಟಿದ್ದೇನೆ ನೋಡಿ. ಇದು ಕೂಡ ನೋಡಿ, ಇದರ ಅಡಿಯಲ್ಲಿ ಕೂಡ ಈಗ ಕೂಡ ಮಣ್ಣು ಸ್ವಲ್ಪ ಸ್ವಲ್ಪ ನಂಡು ಕಸೆ ಅಂತ ಹೇಳ್ತಾರೆ ನೋಡಿ, ಅದು ಕೂಡ ಇರ್ತದೆ ಇಲ್ಲಿ ನೋಡಿ. ಈಗ ಬಜೆಟ್ ಮುಚ್ಚಿದಾಗ ಆಗ್ತದೆ, ತಂಪಿರ್ತದೆ. ಇದು ಅತ್ಯುತ್ತಮ. ಅದನ್ನು ಮತ್ತೆ ವರ್ಷದಲ್ಲಿ ಒಮ್ಮೆ ಜನವರಿ ತಿಂಗಳಲ್ಲಿ ಒಮ್ಮೆ ತೆಗೆದ್ರೆ ನಮಗೆ ಬೀಜ ಹಾಕ್ಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ನೀವು ಮಿಷನ್ ಹೊಡಿಸ್ತೀರಾ? ಮಿಷನ್ ಹೊಡಿಸ್ತೇವೆ ನಾವು. ಹೊಡಿಸಿದಾಗ ಅದು ಗೊಬ್ಬರ ಆಗುತ್ತೆ. ಅದು ಗೊಬ್ಬರ ಈಗ ಮಳೆ ನೀರು ಬಿದ್ದಾಗ ಅದು ಚೆನ್ನಾದ ಗೊಬ್ಬರ, ಒಳ್ಳೆ ಗೊಬ್ಬರ. ಈ ವೆಲ್ವೆಟ್ ಬೀನ್ಸ್ ಅಲ್ಲಿ ಯೂರಿಯಾ ಅಂಶ, ನೈಟ್ರೋಜನ್ ಇದೆ. ಈ ಗೇರು ಬೀಜಕ್ಕೆ ಮೀನು ಬೇಕಾದ್ದು ಯೂರಿಯಾ, ನೈಟ್ರೋಜನ್ ಅಲ್ಲ, ನೈಟ್ರೋಜನ್. ಈಗ ನೀವು ಹೊರಗಿನ ತರುವುದಾದ್ರೂ ಹೆಚ್ಚು ಯೂರಿಯಾ ಹಾಕ್ಬೇಕು. ಯೂರಿಯಾ ಹಾಕ್ಬೇಕು ಅಲ್ಲ, 2 kg ಯೂರಿಯಾ ಹೆಚ್ಚಿರಬೇಕು. ಹೌದು. ಅಂದ್ರೆ ಇದು ನ್ಯಾಚುರಲ್ ಆಗಿ ನಿಮ್ಗೆ ನ್ಯಾಚುರಲ್ ಆಗಿ ಸಿಗುತ್ತೆ ಇದರಲ್ಲಿ. ಹಾಗಾಗಿ ಇದಕ್ಕೆ ಜಾಸ್ತಿ ಅನ್ನೋದು ಗೊಬ್ಬರ ಕೇಳಲ್ಲ, ಇದರಲ್ಲಿ ಮಲ್ಚಿಂಗ್ ಇದರಲ್ಲಿ ಸಾಕಾಗುತ್ತೆ. ಕರೆಕ್ಟ್. ಈಗ ದೊಡ್ಡ ಸಮಸ್ಯೆ ಅಂದ್ರೆ ಈ ಮುಳ್ಳ ಹಂದಿದು ಕಾಟ ನೋಡಿ. ಇದೀಗ ಕಟಿಂಗ್ ಆಗಿದೆ ಅದೇನಾ? ಹೌದು ಹೌದು. ಸ್ವಲ್ಪ ತೆಗೆದು ಇದೀಗ ನೋಡಿ ಸ್ನೇಹಿತರೆ, ಹೇಗೆ ಕಟಿಂಗ್ ಮಾಡಿದೆ ನೋಡಿ. ಕಟಿಂಗ್ ಮಾಡಿ ಅದರಿಂದ ತೆಗೆದಿದೆ ಅಲ್ಲ ಮುಳ್ಳಂದಿ. ಅದೇ ಪ್ರತಿನಿತ್ಯ ಬರ್ತದಾ? ಪ್ರತಿನಿತ್ಯ ಬರ್ತದೆ. ಅದಕ್ಕೆ ನಾವು ಸ್ವಲ್ಪ ಅಲ್ಲೆಲ್ಲ ಉರುಳೆಲ್ಲ ಇಟ್ಟು ಸ್ವಲ್ಪ ಬೇರೆ ಬೇರೆ ಅಂತ ನಮ್ಮ ತಂತ್ರಜ್ಞಾನದಿಂದ ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಸ್ಟಾರ್ಟಿಂಗ್ ಸ್ವಲ್ಪ ಜೋರು ಇರ್ತದೆ, ಆಮೇಲೆ ದಿನ ಹೋದಾಗ ಸ್ವಲ್ಪ ಕಡಿಮೆ ಆಗಿದೆ ಈಗ. ಅಂದ್ರೆ ಒಂದು 0.5% ಹೋಗ್ಬೋದು ಅಲ್ಲ. ನಾರ್ಮಲ್ ಬೇರೆ ಏನು ಬಾವಲಿ ಅದಾದ್ರೆ ಅಲ್ಲಿ ಇರುತ್ತೆ, ಸ್ವಲ್ಪ ಹೊರಗಡೆ ಹೋಗ್ಬೋದು. ಅದು ದೊಡ್ಡದು ಎಂತ ಅಲ್ಲ. ನಮ್ಮ ಮಂಗನವರದ್ದು ಇತ್ತು, ಆದ್ರೆ ನಾವು ಸುತ್ತಮುತ್ತಲ ಕಾಡಿನ ಸ್ವಲ್ಪ ಕಡದ ಕಾರಣ ಅವರಿಗೆ ಜಂಪ್ ಮಾಡಿ ಸ್ವಲ್ಪ ಕಷ್ಟ. ಹಾಗಾಗಿ ನಮಗೆ ಮತ್ತೆ ಬೇರೆ ಕಡೆ ಬಂದಾಗ ಗೊತ್ತಾಗ ನಾವು ಗುಡ್ಡೆಯಲ್ಲಿ ಕೂತ್ಕೊಂಡು ಅವ್ರನ್ನ ಓಡಿಸಿದ್ವಿ. ಮತ್ತೆ ನಮ್ಮ 2 ನಾಯಿಗಳಿವೆ, ಅವು ಗೊತ್ತಾದ ಕೂಡಲೇ ಬರ್ತವೆ ಇಲ್ಲಿ. ಅವರ ಬೊಬ್ಬೆಗೆ ಅವರು ಓಡ್ತವೆ. ಮತ್ತೆ ಮಂಗನಗಾಟ ತುಂಬಾ ಎಂತ ನಮ್ಗೆ ಅಂತ ಕಷ್ಟ ಅಂತ ಕಾಣಲಿಲ್ಲ. ಕರೆಕ್ಟ್. ಈಗ ನೀವು 100 ಗಿಡ ಹಾಕಿದೆ ಅಂತ ಹೇಳಿದ್ರಲ್ಲ, ಇದೀಗ 100 ಗಿಡ ಇದೆ, 25 ಫೀಟ್ ಒಂದೊಂದು ಗಿಡಗಳು. ಇದು ಈ ಇಷ್ಟು 100 ಗಿಡ ಹಾಕ್ಲಿಕ್ಕೆ ಎಷ್ಟು ಜಾಗ ಬೇಕಾಯ್ತು ನಿಮಗೆ? ಅಂದ್ರೆ ಇದರಲ್ಲಿ ಈಗ 1.5 ಎಕರೆಯಲ್ಲಿ ಹಾಕಿದ್ದೇನೆ 100 ಗಿಡ ಹಾಕಿರೋದು. ಹೌದು. ಮತ್ತೆ ನನಗೆ ಈ ಸಲ ಗೇರು ಕೃಷಿಯಲ್ಲಿ ಗೇರು ಉತ್ಪಾದಕರ ಸಂಘ ಮತ್ತು ಗೇರು ಉದ್ದಿಮೆದಾರರ ಸಂಘ ಮಂಗಳೂರು TMA ಪೈ ಹಾಲ್ ನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗಿತ್ತು. ಅದರಲ್ಲಿ ನಮ್ಮ ಮಾನ್ಯ ಸ್ಪೀಕರ್ ಆದಂತಹ UT ಖಾದರ್ ಅವರು ಅತ್ಯುತ್ತಮ ಕೃಷಿಕ ಅಂತ ಹೇಳಿಕೊಂಡು ನನಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ರು. ಏನನ್ನಿಸ್ತು? ತುಂಬಾ ಸಂತೋಷ ಆಯ್ತು. ಇಷ್ಟು ವರ್ಷ ಯಾರು ಈ ಕೃಷಿಗೆ ಕರೆದು ಒಂದು ಸನ್ಮಾನ ಮಾಡಿಲ್ಲ, ಈಗ ಕೃಷಿ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಅಲ್ಲ. ಮದುವೆಗೆ ಅಲ್ಲಿ ಹೋಗುವಾಗ ಅದನ್ನೆಲ್ಲ ಕಡ್ದೊಂದು ದೊಡ್ಡದೊಂದು ಟ್ಯಾಂಕಿ ಮಾಡಿ ಇಲ್ಲಿ ಅಡಿಕೆ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಿರ್ಲಿಲ್ಲ ನಿಮಗೆ? ತುಂಬಾ ಜನ ಕೇಳಿದ್ರು ನನ್ನ ಹತ್ರ, ಯಾಕೆ ಮಾರೆ ಬೀಜ ಮಾಡ್ತಾ ಇದ್ದೀವಿ, ತೋಟ ಇದು 500 ಅಂತ ಹೇಳಿದ್ರು. ಅಂದ್ರೆ ನಾನು ಅದು ಆರ್ಥಿಕವಾಗಿ ನಮಗೆ ಬೇರೆ ದಾರಿ ಇದೆ. ಅಂದ್ರೆ ಅಡಿಕೆ ತಕ್ಕ ಮಟ್ಟಿಗೆ ತೋಟ ಇದೆ, ಆಮೇಲೆ ರಬ್ಬರ್ ಇದೆ, ಆಮೇಲೆ ಕಾಳು ಮೆಣಸಿದೆ, ತೆಂಗು, ಬಾಳೆ ಎಲ್ಲ ಕಡೆ ಎಲ್ಲ ಸಮಗ್ರ ಕೃಷಿ. ಆದರೆ ಗೇರು ಇರ್ಲಿ, ಎಲ್ಲ ಕೃಷಿಯೂ ಬೇಕು ನಮಗೆ. ಖಾಲಿ ಇದು ಮಾತ್ರ ಅಲ್ಲ, ಎಲ್ಲ ಕೃಷಿ ಇದ್ರೆ ಅದೊಂದು ನಮ್ಮೊಂದು ಸಾರ್ಥಕ ಕೃಷಿ ಜೀವನ ಅಂತ ಆಗುತ್ತೆ. ಅದಕ್ಕೆ ಬೇಕಾಗಿ ನಾನು ಎಲ್ಲರೂ ಕಡಿದು ತೋಟ ಇಡುವಂತ ನಾನು ಇಲ್ಲ. ಅಂದ್ರೆ ಒಂದು ಸಸಿ ನಾವು ಅದನ್ನ ನೆಟ್ಟು ಅದನ್ನ ಬೆಳೆಸಿದ್ರೆ ನಮ್ಮ ಮಕ್ಕಳ, ನಾವು ಮಕ್ಕಳನ್ನು ಕೊಂದ ಪಾಪ ನಮಗೆ ಬರ್ಬೋದು. ಅದಕ್ಕೆ ಬೇಕಾಗಿ ನಾನು ಈಗ ಈ ವಿಡಿಯೋ ಮುಖಾಂತರ ಎಲ್ಲರೂ ಹೇಳ್ತಾ ಇದ್ದೇವೆ, ನಾವು ನೆಟ್ಟ ಮರವನ್ನು ಕಡಿದು ಇನ್ನೊಂದು ಕೃಷಿ ಮಾಡ್ತೀವಿ. ಅಂದ್ರೆ ನೋಡಿ, ಯಾವಾಗ ಅಡಿಕೆಗೆ 60 ರೂಪಾಯಿ ಬಂತು, ಅದನ್ನು ಕಡಿದು ರಬ್ಬರ್ ಇಟ್ಟು, ರಬ್ಬರಿಗೆ ಕಡಿಮೆ ಎತ್ತದ್ದು ಅದನ್ನು ಕಡಿದು ಪುನಃ ಅಡಿಕೆ ಇಟ್ಟು, ಹಾಗೆ ಆ ತರ ಮಾಡುದು ಮಹಾ ದೊಡ್ಡ ತಪ್ಪು. ನಾವು ನೆಟ್ಟ ಕೃಷಿಯನ್ನು ಮುಂದುವರಿಸಿ ಹೋದ್ರೆ ನಮಗೆ ಒಂದಲ್ಲ ಒಂದು ದಿವಸದಲ್ಲಿ ಖಂಡಿತವಾಗಿಯೂ ಫಲ ಸಿಗುತ್ತೆ. ನೋಡಿ ಸ್ನೇಹಿತರೆ, ಗೇರು ಬೀಜದಲ್ಲಿ 2ನೇ ಲಾಭ ನೋಡಿ, ಮನೆಗೆ ಉಪಯೋಗಕ್ಕೆ ಬೇಕಾದಷ್ಟು ಗೊಬ್ಬರ ಗ್ಯಾಸ್ ಇದೆಲ್ಲ ಸಿಗುತ್ತೆ. ಇವಾಗ ನೋಡಿ, ಈಗ ನಾನು ಇದನ್ನು ಹೇಳಲೇಬೇಕು, ಯಾಕಂದ್ರೆ ಈಗ ಈ ಗ್ಯಾಸಿನ ಅಭಾವದ, ಗ್ಯಾಸ್ ಇಲ್ಲದೆ ಎಲ್ಲ ಹೋಟ್ಲ್ ಅವೆಲ್ಲ ಬಂದಾಗ್ತಾ ಇದೆ. ಇನ್ನೀಗ ಗೃಹ ಬಳಕೆ ಗ್ಯಾಸ್ ಇಲ್ಲದೆ ಕೂಡ ಸಿಗುದು ಡೌಟ್ ಅಂತ ಕಾಣ್ತದೆ. ಅಂತ ಸಂದರ್ಭದಲ್ಲಿ ನೋಡಿ, ಗೊಬ್ಬರ ಗ್ಯಾಸ್ ನೋಡಿ ತುಳಿತಾ ಇದ್ದೇನೆ. ಇದು ಚೆನ್ನಾಗಿ ತುಳಿದಾಗ ನೋಡಿ, ಇದರಲ್ಲಿ ರಸ ಬರ್ತದೆ ನೋಡಿ, ಚೆನ್ನಾಗಿ ತುಳಿದಾಗ ರಸ ಬಂದಾಗ ನೋಡಿ, ಈಗ 2 ಮುಖ್ಯ ಹಾಕಿದ್ದೀನಿ. ನಮ್ಮ ಮನೆ ಬೆಳಕೆ ಬೇಕಾದಷ್ಟು ಗ್ಯಾಸ್ ಇದರಲ್ಲಿ ಬರುತ್ತದೆ. ಅಂದ್ರೆ ಅದನ್ನು ಇಡೀ ಹಾಕಿದ್ರೆ ಅದು ಕೊಳೆಯುವುದಿಲ್ಲ ಅದರಲ್ಲಿ? ಇಲ್ಲ, ಅದು ಇಡೀ ಹಾಕಿ ತುಳಿದಾಗ ನೋಡಿ ನೀರು ಬರ್ತದೆ. ಆಮೇಲೆ
ನೀರೆಲ್ಲ ಬಂದಾಗ ನೋಡಿ ನೋಡಿ ನೀರು ಬೀಳ್ತಾ ಉಂಟಲ್ಲ. ಓ ಹೋ 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 ಹೋ. ನೋಡಿ. ಹಾ ಈ ರೀತಿ ಪ್ರತಿನಿತ್ಯ ಹಾಕ್ತೀರಾ? ಹೌದು, ಬೆಳಿಗ್ಗೆ ಒಂದು ಬುಟ್ಟಿ, ಸಂಜೆ ಒಂದು ಬುಟ್ಟಿ. ನಿಮ್ಗೆ ವರ್ಷದಲ್ಲಿ ಎಷ್ಟು ತಿಂಗಳು ಸಿಗುತ್ತೆ ಈ ರೀತಿ ಹಾಕ್ಲಿಕ್ಕೆ? ನಮಗೆ ಈ ಸಲ ಸ್ವಲ್ಪ ಬೇಗ, ಹಾ. ಜನವರಿಯಿಂದ ಆರಂಭ ಆಗಿದೆ. ಹಾ. ನಾಳ್ದು ಮಳೆ ಬರುವಲ್ಲಿವರೆಗೂ ಸಿಗುತ್ತೆ. ಮಳೆ ಬರುವಲ್ಲಿವರೆಗೂ ಕೂಡ ಅಲ್ಲ. ಒಂದು ಬುಟ್ಟಿ ಇದ್ರೆ ಸಾಕು. ಒಂದು ಬುಟ್ಟಿ ಇದ್ರೆ ಒಂದು ಬುಟ್ಟಿ ಇದ್ರೆ ಸಾಕು. ಇದನ್ನ ಹಾಕಿದ್ರೆ ಹಾ. ಹೇಗೆ ರಿಸಲ್ಟ್? ಇದನ್ನು ಹಾಕಿದ್ರೆ ನಿಮಗೆ ಗ್ಯಾಸ್ ನೋಡಿ ಅಲ್ಲಿ ನೋಡಿ ಹ್ಮ್. ಫುಲ್ ಆಗಿ ಹೊರಗೆ ಬಂದಿದೆ ಸಗಣಿ. ಓ ಅದಾ? ಹೌದು. ಓ ಹೋ 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 ಹೋ. ಅಂದ್ರೆ ಹಾ. ಓವರ್ಲೋಡ್ ಆಗುತ್ತೆ, ಹಾ 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 ಹಾ. ಮನೆ ಬೆಳಗ್ಗೆ ಬೇಕಾದಷ್ಟು. ಅಲ್ಲ. ಆಮೇಲೆ ಒಂದು ಬುಟ್ಟಿ ನಾನು ದನಕ್ಕೆ ಹಾಕ್ತೇನೆ. ಹಾ. ದನಕ್ಕೆ ಹಾಕಿದಾಗ ನೋಡಿ ಬೆಳಿಗ್ಗೆ ಒಂದು ಬುಟ್ಟಿ, ಸಂಜೆ ಒಂದು ಬುಟ್ಟಿ. ಹಾ. ಬೈಹುಲ್ಲಿನ ಖರ್ಚು ತುಂಬಾ ಉಳಿತಾಯ. ಅಲ್ಲ. ಮತ್ತೆ ಸ್ವಲ್ಪ ಹಾಳೆಯ ಸ್ವಲ್ಪ ಹುಲ್ಲು ಹಾಕಿದ್ರೆ ಹಾ. ಅವರ ಹೊಟ್ಟೆ ತುಂಬುತ್ತದೆ. ಹೋ ಹೋ. ಹಾಲು ಒಂದು 1/2 ಲೀಟರ್ ಜಾಸ್ತಿ ಸಿಗುತ್ತೆ. ಹಾ. ಮತ್ತೆ ಅವರ ಆರೋಗ್ಯ ಕೂಡ ಹಾ. ತೊಂದರೆ ಇಲ್ಲ. ಅಂದ್ರೆ ಇದ್ರದ್ದು ಇಂಡೈರೆಕ್ಟ್ ಲಾಭಗಳನ್ನ ನೀವು ಹೇಳ್ತಿದ್ರಿ ಹೌದು ಅಲ್ವಾ? ನಾನೀಗ ದನಕ್ಕೆ 13 ವರ್ಷದಿಂದ ಹಾಕ್ತಾ ಇದ್ದೇನೆ. ಹ್ಮ್. ನನಗೆ ಯಾವುದೇ ಸೈಡ್ ಎಫೆಕ್ಟ್ ಬಂದಿಲ್ಲ. ಅಲ್ವಾ? ಇಲ್ಲ. ಹಾಲೆಲ್ಲ ಚೆನ್ನಾಗಿ ಸಿಗ್ತದ? ಚೆನ್ನಾಗಿ ಸಿಗ್ತಾ ಉಂಟು. ಓ ಹೋ 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 ಹೋ. ನೋಡಿ ಈಗ ನೀರು ಬಂತು ನೋಡಿ. ಈ ನೋಡಿ, ಅಲ್ಲಿ ನೀರನ್ನು ಹೋಗ್ತಾ ಉಂಟು ಈಗ. ಸ್ವಲ್ಪ ಸ್ವಲ್ಪ ಹೋಗ್ತಾ ಉಂಟು. ಹೋಗ್ತಾ ಇನ್ನು ಇದನ್ನ ತೆಗೆದ್ರೆ ಫುಲ್ ಹೋಗ್ತದೆ. ಹೌದು, ಇನ್ನು ಸ್ವಲ್ಪ ನೀರು ಹಾಕಿ ಹಾ. ಇದನ್ನು ಹೊರಗೆ ಹಾಕಿದ್ರೆ ಫುಲ್ ಹೋಗ್ತದೆ. ಫುಲ್ ಹೋಗ್ತದೆ. ಓ ಹೋ ಹೋ ಹೋ. ಹಳ್ಳಿ ಭಾಗದಲ್ಲಿ ಇದ್ರದೊಂದು ಸ್ಪೆಷಲ್ ಜ್ಯೂಸ್ ಎಲ್ಲ ಮಾಡ್ತಾರಲ್ಲ? ಹೌದು, ಅದನ್ನು ಕೊಂಡೋಗ್ತಾರೆ. ನಾನು ಸ್ವಲ್ಪ ಸ್ವಲ್ಪ ಕೊಡ್ತೇನೆ. ಹೌದಾ? ಹೌದು ಹೌದು. ಏನು ಈಗ- ಜ್ಯೂಸ್ ಮಾಡಿ ಕೊಡ್ತೀರಾ ಬಂದವರಿಗೆ? ಇಲ್ಲ 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 ಇಲ್ಲ. ಇಲ್ಲ, ಇಲ್ಲ. ಅವರೇ ಕೇಳ್ತಾರೆ ಹಾ. ಅಂದರೆ ಮತ್ತೆ ಪರ್ದಿತ್ನ ಬೋರ್ಡ್ ಅಂತ ಹೇಳಿ. ಹಾ. ಅವರಿಗೆ ನಾನು ದುಡ್ಡಿಗಲ್ಲ, ಹಾ. ಫ್ರೆಂಡ್ಶಿಪ್ ಅಲ್ಲಿ ಹಾ. ಅವರಿಗೆ ಬಂದು ಕೊಂಡು ಹೋಗ್ತಾರೆ. ಅಲ್ಲ ಹೌದು, ಹೇಗೆ ಆಗ್ತದೆ ಜ್ಯೂಸ್ ಎಲ್ಲ? ಅದೆಲ್ಲ ಈ ಕಪ್ಪಕ್ಕೆ ಶೀತಕ್ಕೆಲ್ಲ ನಂಬರ್ 1 ಅಂತ ಹೇಳ್ತಾರೆ ಅವರು. ಅಲ್ಲ ಹೌದೌದು, ಸ್ವಲ್ಪ ಕೊರೋನಾ ಟೈಮ್ ಅಲ್ಲೆಲ್ಲ ಭಾರಿ ಭಾರಿ ಆಕ್ಟಿವ್ ಆಗಿದ್ರು ಅವಾಗ ತುಂಬಾ ಇದಾಗಿತ್ತು. ಅಲ್ಲ. ಒಂದು ಮತ್ತೆ ಕೇಳಿದ್ರೆ ಹೊರಗಿನ ಮಾರ್ಕೆಟ್ ಅಲ್ಲಿ ಜ್ಯೂಸ್ ರೇಟ್ ಹೆಚ್ಚಾಗಿದೆ ಜಾಸ್ತಿ ಆಗದೆ ಅಲ್ಲ. ಅದು ತುಂಬಾ ಒಳ್ಳೇದು, ಆರ್ಗ್ಯಾನಿಕ್ ಇದು. ಅಲ್ಲ. ಹೌದು, ಸ್ವಲ್ಪ ಸ್ವಲ್ಪ ಕುಡಿಲಿ ಅಂತ ಹೇಳಿ ಅದೇ ಹಳ್ಳಿಯ ಜನರಲ್ಲ. ನೋಡಿ ಸ್ನೇಹಿತರೆ, ಎಷ್ಟು ಪವರ್ಫುಲ್ ಆಗಿ ಗ್ಯಾಸ್ ಬರ್ತುಂಟು. ಎಷ್ಟು ಅಡಿಗೆ ಮಾಡ್ಲಿಕ್ಕೆ ಆಗ್ತಿದ್ರಲ್ಲಿ? ಇದರಲ್ಲಿ ನಾವು 7 ಜನ ಮನೆ ಇದ್ದೇವೆ. ಹಾ. ಮತ್ತೆ 4 ಜನ ಕೆಲಸದವರೆಲ್ಲ ಬಂದ್ರೆ ಹ್ಮ್. ಫುಲ್ ಬರ್ತದೆ. ಅಲ್ಲ. ನಮಗೆ ಗೌರ್ಮೆಂಟ್ ಗೆ ದಿನ ಹಾ. ಅವರ ಅಗತ್ಯವೇ ಬೀಳುದಿಲ್ಲ. ಹಾ 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 ಫುಲ್ ಇದರಲ್ಲೆಲ್ಲ ಅಲ್ಲ. ಏನೇ ಸಂಜೆ ತನಕ ಹಾ 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 ನೋಡಿ ಬರ್ತಾ ಉಂಟು. ಅಲ್ಲ. ನಾನು ಇಂಡೈರೆಕ್ಟ್ ಆಗಿ ಏನೇನ್ ಕೆಲಸಗಳಾಗ್ತಿದೆ ಅನ್ನೋಂಥದ್ದು ತೋಟದಿಂದ ಅಲ್ವಾ? ಹೌದು, ಗಿರಿಕ್ಷೆ ತುಂಬಾ ಉಪಕಾರ ಉಂಟು. ಅಲ್ಲ. ಅಂದ್ರೆ ಅದು ಈಗ ಎಲ್ಲರೂ ಅದನ್ನು ಇದು ಮಾಡ್ತಾ ಇದ್ದಾರೆ, ತಾತ್ಸಾರ ಮಾಡ್ತಾ ಇದ್ದಾರೆ. ಹ್ಮ್. ಅವು ಬೀಜವಾ ಅಂತ ಹೇಳಿಕೊಂಡು ಹಾ. ಏನಿಗಾವ ಅಂತ ಹೇಳುವಂತ ಪರಿಸ್ಥಿತಿ ಇದೆ. ಹಾ. ಆದ್ರೆ ನನಗೆ ಅಷ್ಟ ಬಂದಿಲ್ಲ. ಅಲ್ಲ. ನಮಗೆ ನೋಡಿ ಕಾಣ್ತಾ ಇದೆ ನೋಡಿ, ಇದು ಅಡಿಕೆ. ಹ್ಮ್. ಇದು ಈಗ ಒಣಗಿಸಿ ಹಾಕಿದೆ, ಇನ್ನು ಕೂಡ ತುಂಬಿಸ್ಬೇಕಷ್ಟೇ. ಹಾ. ಆಮೇಲೆ ಇದು ಗೇರು ಬೀಜ. ಗೇರು ಬೀಜವನ್ನು ಗುಡ್ಡಿದ ಹೆಕ್ಕಿ ತಂದು ಹ್ಮ್. ಅದನ್ನ ಪೀಡಿಸಿ ಆದ ಮೇಲೆ ನೀರಲ್ಲಿ ತೊಳೆದು ಹ್ಮ್. ತಂದು ಇಲ್ಲಿ ಹಾಕಿ ಬಿಡುವಂತದ್ದು. ಹಾ. ಇದಕ್ಕೆ ಜಾಸ್ತಿ ಬಿಸಿಲು ಅಂತ ಬೇಡ. ಹ್ಮ್. ಈಗ ಮೇಲೆ ಶೀಟ್ ಬಿಸಿಗೆ ಇದು ಡ್ರೈ ಆಗ್ತದೆ. ಹಾ. ಇದನ್ನು ಇಲ್ಲಿಂದ ಸೇಲ್ ಮಾಡೋದು. ಇನ್ನು ಹಾ, ಹಾ, ಅವರೇ ಪಾರ್ಟಿ ಬರ್ತದೆ, ಹಾ. ಅವರೇ ಇಲ್ಲಿಂದ ತುಂಬಿಸಿಕೊಂಡು ಹೋಗ್ತಾರೆ. ಹಾ, ಬಿಸಿಲಲ್ಲಿ ಒಣಗಿಸ್ಲಿಕ್ಕಿಲ್ಲ. ಏನಿಲ್ಲ, ಓಹೋ. ಇಲ್ಲಿ ಹಾಗೆ ಒಣಗ್ತದೆ ಅದು. ಹಾ. ನೋಡಿ ಎಷ್ಟು ಬಿಳಿಯಾಗಿ ಅತ್ಯಂತ ಕ್ವಾಲಿಟಿ ಯುಕ್ತವಾಗಿ. ಇದು ಒಂದ್ 2 ರೂಪಾಯಿ ಜಾಸ್ತಿ ಹಾಕ್ತಾರೆ ಅವರು, ಚೆನ್ನಾಗಿದೆ ಅಂತ ಹೇಳಿ. ಚೆನ್ನಾಗಿದೆ ಅಂತ ಅನ್ಕೊಂಡು. ಹಾ. ಮಳೆ ಬಂದ್ರೆ ಎಲ್ಲ ಸ್ವಲ್ಪ ಕಲೆ ಬರ್ತದೆ ಇದಕ್ಕೆ ಅಲ್ವಾ? ಯಾವುದು? ಮಳೆ ಮಳೆ ಬಂದ್ರೆ ಒಂದೇ ಕಲೆ ಬರ್ತದೆ, ಅದು ಹಾ. ಸ್ವಲ್ಪ ಕಡಿಮೆ ಆಗ್ತದೆ. ಸ್ನೇಹಿತರೆ, ಗೇರು ಬೀಜದ A to Z ಮಾಹಿತಿಗಳನ್ನು ಕೇಳ್ತಾ ಹೋದ್ರಿ. ಮುಂದಕ್ಕೆ ನಿಮಗೆ ಇದರ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇವ್ರ ನಂಬರ್ಗಳು ಇದರಲ್ಲಿ ಇರ್ತದೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ತುಂಬ ಬಾರಿ ಬೇರೆ ಬೇರೆ ಕಂಟೆಂಟ್ಗಳನ್ನು ತೋರಿಸ್ತಿರ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಹಳ್ಳಿಗಳನ್ನು ಹುಡುಕಿ ಕೃಷಿ ಮಾಹಿತಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಆಗ ತುಂಬ ಜನರಿಗೆ ಪ್ರಶ್ನೆ ಬರ್ತದೆ, ಇವರನ್ನೆಲ್ಲ ಹೇಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತೇಳಿ. ನಮ್ಮ ದೊಡ್ಡ ಪ್ರಮಾಣದಲ್ಲಿರುವಂಥ ಸಬ್ಸ್ಕ್ರೈಬರ್ಸ್ಗಳು, ನಮ್ಮ ಚಾನಲ್ನ ಅಭಿಮಾನಿಗಳು, ನಮ್ಮ ಚಾನಲ್ನ ವೀಕ್ಷಕರು, ಅದರಲ್ಲಿ ಪ್ರಮುಖವಾಗಿ ಉದಯ್ ಶಂಕರ್ ಭಟ್ರು ಅಂತೇಳಿ. ಸರ್ ನಮಸ್ತೆ. ಉದಯ್ ಶಂಕರ್ ಭಟ್ರ ವಿಡಿಯೋಗಳನ್ನು ನೀವು ನೋಡಿರ್ತೀರಿ. ಸಮಗ್ರ ಕೃಷಿಕರು, ಸಾವಯವ ಕೃಷಿಕರು. ಅವರು ಶಂಕರಣ್ಣ ಭಟ್ರನ್ನು ಕಾಂಟ್ಯಾಕ್ಟ್ ಮಾಡಿದರು ಈ ರೀತಿ ಒಂದು ಕಂಟೆಂಟ್ ಬೇಕು ಅಂತ ಹೇಳಿದಾಗ. ಆ ಕಾರಣಕ್ಕೋಸ್ಕರ ನಿಮಗೂ ಧನ್ಯವಾದ ಹೇಳ್ತಿದ್ದೇನೆ ಸರ್. ಒಟ್ಟಾರೆಯಾಗಿ ಒಂದು ಕೃಷಿ ಅಂತ ಹೇಳಿದ್ರೆ ಸಿಂಗಲ್ ಆಗಿ ಮಾಡುವಂಥದ್ದಲ್ಲ, ಒಬ್ರು ಮಾಡುವಂಥದ್ದಲ್ಲ. ನೀವು ಮಗಳ ಒಂದು ಕೆಲಸದ ಬಗ್ಗೆ ಹೇಳಿದ್ರಿ, ಹಾಗೆ ಒಂದು ಇಡೀ ಫ್ಯಾಮಿಲಿ ಸೇರಿ ಕೆಲಸ ಮಾಡುವಂಥದ್ದು. ನೀವು ಹೇಗೆ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಇಡೀ ಫ್ಯಾಮಿಲಿ ಕೆಲಸ ಮಾಡ್ತೀರಿ? ಇವರು ನಮ್ಮ ಅಮ್ಮ. ಹಾ. ಇವರು ಈಗ ಅವರಿಗೆ 90 ವರ್ಷ ಆಯ್ತು. ಹ್ಮ್. ಈಗ ಈ ವರ್ಷ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಉಂಟು. ಹ್ಮ್. ಅಂದ್ರೆ ವಯೋಸಹಜ ಕಾಯಿ ಇದು. ಹ್ಮ್. ಇವರಿಗೆ ಕಳೆದ ವರ್ಷ ತನಕ ಹ್ಮ್. 90% ಗೇರು ಬೀಜವನ್ನು ಇವರೇ ಅದನ್ನು ಪೀಡಿಸಿದ್ರು. ಹ್ಮ್. ಈ ವರ್ಷ ಅವರಿಗೆ ಅದನ್ನ ಆಗ್ತಾ ಇಲ್ಲ ಅಂತ ಸ್ವಲ್ಪ ಬೇಜಾರಿದೆ. ನನ್ನಿಂದ ಆಗ್ತಾ ಇಲ್ವಲ್ಲ ಅಂತ. ನನ್ನನ್ನು ಕರ್ಕೊಂಡು ಹೋಗಿ ನಾನು ಮಾಡು ಅಂತ ಹೇಳ್ತಾರೆ, ಆದ್ರೆ ನಾವು ಬೇಡ ಅಂತ ಹೇಳ್ತಾ ಇದ್ದೇವೆ. ಹ್ಮ್. ಇವರು ನನ್ನ ಪತ್ನಿ. ಹ್ಮ್. ಅಂದ್ರೆ ನನ್ನ ಎಲ್ಲಾ ಕೆಲಸಗಳಲ್ಲೂ ನನಗೆ ಸಹಕಾರ. ಹ್ಮ್. ಅಂದ್ರೆ ಇವಾಗ ಅಮ್ಮನಿಗೆ ಕೂದಲುಗಳನ್ನ ನಾವಿ ಹ್ಮ್. ರಾತ್ರಿ ತನಕ ತುಂಬಾ ಹೊತ್ತಾಗುತ್ತೆ. ಆದ್ರೆ ಯಾವುದೇ ಬೇಜಾರಿಲ್ಲದೆ ಸಂತೋಷದಿಂದ ನಮ್ಮ ಜೊತೆ ಸೇರ್ಕೊಂಡು ಅವರು ಮಾಡ್ತಾರೆ. ಇವ್ರ ಅತ್ತೆ ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಇವರು ತಮ್ಮ, ಇವರು ಕೂಡ ಹಾಗೆ ಎಲ್ಲಾ ಕೆಲಸಗಳು ಸಹಕಾರ ಕೊಟ್ಟುಕೊಂಡು, ನಮ್ಮದು ಅಡಿಕೆ ಗೇರು ಬೀಜ ಮಾತ್ರ ಅಲ್ಲ, ರಬ್ಬರ್ ಇದೆ, ಆಮೇಲೆ ಕಾಳುಮೆಣಸಿದೆ,
ಆಮೇಲೆ ತರಕಾರಿ ಎಲ್ಲಾನು ಹೊರಗಿಂದ ತರ್ತಾ ಇಲ್ಲ, ನಾವು ಎಲ್ಲ ಮನೆಯಲ್ಲೇ ಮಾಡ್ತಾ ಇದ್ದೀವಿ. ಹಾಗೆ ನಾವು ಎಲ್ಲರೂ ಸೇರಿಕೊಂಡು ಅಂದ್ರೆ ಕೃಷಿಯನ್ನು ಒಬ್ಬರಿಂದ ಆಗುವಂತದ್ದಲ್ಲ, ಎಲ್ಲರೂ ಸೇರಿದಾಗ ಒಂದು ಕೃಷಿ ಅಂತ ಹೇಳಿಕೊಂಡು, ಹಾಗಾಗಿ ನಾವೆಲ್ಲರೂ ಸೇರಿ ಮಾಡ್ತಾ ಕಾರಣ ನಾವು ಸಮಗ್ರ ಕೃಷಿಯ ಸಂತೃಪ್ತ ಕುಟುಂಬ ಅಂತ ಹೇಳ್ಬೋದು. ಹಾಗೆ ಈ ಕಾರ್ಯಕ್ರಮವನ್ನು ಮಾಡಿದಂತ ನೀವು ಅಂದ್ರೆ 4 ಜನರಿಗೆ ತಲುಪಿಸುವ ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆ ಈ ನಾವೆಲ್ಲ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ನೀವು ಈ ಕಾರ್ಯವನ್ನು ಮುಂದೆ ಮಾಡುತ್ತಾ ಎಲ್ಲರಿಗೂ ಮಾದರಿಯಾಗಿರಿ ಅಂತ ಕೇಳಿಕೊಳ್ತಾ